ತೇರು ಒಂದು ಸ್ವಲ್ಪ ಸ್ಟ್ರಕ್ ಆಗೈತಿ, ಲೇಟ್ ಆಗತೈತಿ. ಪಾಲ್ಕಿ ಹೋತು. ಈ ದೇವಸ್ಥಾನದ್ದು ಮೂಲ ಏನಪ್ಪಾ ಅಂದ್ರ ಇಲ್ಲಿ ಗರುಡ ಬಂದು ತೇರ್ನ ಸುತ್ತ ಹೊಡಿತೈತಿ. ಇದು 3 ಕೋಟಿ ರೀ. ಅದು ಬ್ಲ್ಯಾಕ್ ಐತಲ್ಲ 5 ಕೋಟಿ. ತುಟ್ಟಿ ಭಾಳ ಐತಿ. ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಕಾಲಕಲೇಶ್ವರ ದೇವಸ್ಥಾನದ ಜಾತ್ರೆ ಐತಿ. ದಕ್ಷಿಣ ಕಾಶಿ ಅಂತ ಫೇಮಸ್ ಆಗೈತಿ. ನಿಮಗೆ ಲಾಸ್ಟ್ ಟೈಮ್ ನಾನು ಕಾಲಕಲೇಶ್ವರದ ಇತಿಹಾಸ ಎಲ್ಲ ಯೂಟ್ಯೂಬ್ ಚಾನಲ್ ಒಳಗೆ ತಿಳಿಸೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಒಳಗೆ ಹಾಕ್ತೀನಿ, ನೋಡ್ಕೊರಿ. ಇಲ್ಲ ಇಲ್ಲಿ ಪಿನ್ ಮಾಡಿರ್ತೀನಿ ಐಕಾರ್ಡ್ ಒಳಗೆ, ಅಲ್ಲಾರ ಕ್ಲಿಕ್ ಮಾಡಿ ನೋಡ್ರಿ. ಸೊ ಇವತ್ತು ರಥೋತ್ಸವ ಹೆಂಗೆ ನಡೀತೈತಿ, ಎಷ್ಟು ವಿಜೃಂಭಣೆ ನಡೀತೈತಿ ಅದನ್ನು ತೋರಿಸ್ತೀನಿ. ಜಾತ್ರೆಗೆ ಜನ ಹೊಂಟಾರ, ಸಿಕ್ಕಾಪಟ್ಟಿ ರಶ್ ಐತಿ. ಜಾತ್ರೆ ಗದ್ಲ ತೋರಿಸ್ತೀನಿ ನಿಮ್ಗೆ, ಬರ್ರಿ ಎಷ್ಟು ಮಂದಿ ಇರುತ್ತೆ ಅಂತ ಹೇಳಿ. ಹುಡ್ರು ಬರತ್ತಾರ, ಒಂದಿಷ್ಟು ಜನ ಹಿಂದ್ರೆ ನಾವು ಹುಡ್ರು ಒಂದು ಸ್ವಲ್ಪ ಇಲ್ಲೇ ಹೋಗ್ಯಾವು ಅವ್ರ ಅಕ್ಕರ ಮನೆಗೆ. ನೋಡ್ರಿ ರೋಡ್ ಫುಲ್ ರಶ್ ಇರುತ್ತೆ. ಈ ಕಡೆ ಯಾಕೆ ಹೊಂಟಂತೀರಣ್ಣ, ಇಲ್ಲಿ ನಮ್ಮ ಫ್ರೆಂಡ್ದ ಅಕ್ಕರ ಮನೆ ಐತೆ, ಅಲ್ಲಿ ಹೋಗಿ ಹುಡ್ರು ಸೇರಿ ಒಮ್ಮೆ ಹೋಗ್ತೀವಿ. ಹುಡ್ರಿದ್ರ ಮಜಾ ರೀ ಅದ, ಒಬ್ಬೊಬ್ರು ಹೋದ್ರ ಮಜಾ ಅಲ್ಲದ. ನಮ್ಮ ಶಂಕರ್ ಮಾಮಾರಿ ಅವರು ಫುಲ್ ಎಂಜಾಯ್, ಜಾಲಿ ಜಾಲಿ. ಈಗ ಮುಂದೆ ಮದುವೆ ಐತಿ, ಮದುವೆದೊಂದು ಲಾಗ್ ಮಾಡೋಣ. ಈಗ ಇವು ಬರೀ ಸ್ಕೂಟಿ ಅದಾವು, ಇನ್ನೊಂದು ಎಕ್ಸ್ಪಲ್ಸ್ ಬರತೈತಿ. ಈಗ ಅವ್ರು ಇನ್ನೂ ಒಂದು ಸ್ವಲ್ಪ ಒಂದು 5 ನಿಮಿಷ ಲೇಟ್. ಎಂಟಾರ್ಕ್ ಇಲ್ಲೇ ನೋಡ್ರಿ, ಯಾವಾಗ ಹಳ್ಳಿ ಲಾಗ್ನ ತೋರಿಸಿದ್ನಲ್ಲಿ ಇದು ಅದು ಎಂಟಾರ್ಕ್. ಕ್ಯಾಮ್ರಾ 3 ಕೋಟಿ. ಇದು 3 ಕೋಟಿ ರೀ. ಅದು ಬ್ಲ್ಯಾಕ್ ಐತಲ್ಲ 5 ಕೋಟಿ. ತುಟ್ಟಿ ಭಾಳ ಐತಿ. ಸೌಕರ್ಯ ಎಲ್ಲ ನೋಡ್ರಿ, ಫೋನ್ ಮಾತಾಡತ್ತಾರ. ಇದು ತುಟ್ಟಿ ಭಾಳ ಐತಿ. ಇದು ಅದು ತುಟ್ಟಿ ಭಾಳ ಐತಿ ಕರೀದು. ಇದು ಸಸ್ತ ಐತಿ ಒಂದು ಸ್ವಲ್ಪ. ಅದು ಒಳಗಲ್ದ 10 ಕೋಟಿ. ಅದು ಸ್ವಲ್ಪ ಭಾಳ ಬೆಳಿತೈತಿ. ಬರೀ ಇಂಥದೆಯಾ. ಬಂತು ಇಲ್ಲೊಂದು ಬಂತು. ಎಕ್ಸ್ಪಲ್ಸ್ ಹೆಂಗ ಹೋಗ ನೋಡ್ರಿ, ನೋಡಲ್ ನೋಡ್ರಿ. ಆಫ್ ರೋಡ್ ಕಿಂಗ್ ಕೋನ್ ಹೇ, ಯಹಿ ಹೇ. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ. ಇದೊಂದೇ ಮಾಸ್ಟರ್ ಪೀಸು. ಕಾರ್ತಿಕ್ ಡ್ರೈವಿಂಗ್ ಕೊಟ್ಬಿಟ್ಟಿ ಅಲ್ಲ. ಸುಮ್ನೆ ಹೇಳಲ್ರಿ ಆಫ್ ರೋಡ್ ಕಿಂಗ್ ಅಂತ ಹೇಳಿ. ಎಕ್ಸ್ಪಲ್ಸಿಗೆ ತಗೋರಿ. ರೋಡ್ ಹೆಂಗೈತಿ, ನಾವ್ ಹೆಂಗ್ ಹೊಂಟಿವಿ ನೋಡ್ರಿ. ಜಾತ್ರೆ ತೋರಿಸ್ತೀನಿ ಬರ್ರಿ. ಇದು ಬೇಡ, ಇದು ಸಾಕು. ಫುಲ್ ಗದ್ಲ ಕೇಳಂಗಿಲ್ಲ. ಚಕ್ಡಿ, ಬಂಡಿ, ಕಾರ್, ಬೈಕ್ ಅಂದ್ರು ಸಿಕ್ಕಾಪಟ್ಟೆ. ಟಮ್ ಎಲ್ಲಿ ಹೋಗಿರಲ್ಲ, ಬರೇ ಗಾಡಿ. ಪಾದಯಾತ್ರೆ ಮಾಡ್ತಾರ. ಜಾತ್ರೆಗೆ ಏನಾರ ಕೊಡಿಸ್ತಿಲ್ಲ. ಇನ್ನೇನು ನಿಯರ್ ಅದೀವಿ. ಬಂತು ಗುಡ್ಡ ಕಾಣುತ್ತಲ್ಲ, ಅದೇ ಕಾಲಕಲೇಶ್ವರ. ಈ ಕಡೆ ಏನು ಸಿಂಗಲ್ ಫ್ಯಾನ, ಮತ್ತು ಅಲ್ಲಿ ಒಂದು ಗಿಡ ಐತಲ್ಲ, ಅದು ರುದ್ರಪಾದ ಕಾಲಕಲೇಶ್ವರ ಅಂತ. ನಿಮಗೆ ಹಳೆ ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಐತಿ. ಆಚಾರ್ಯರೆಲ್ಲ ವಿಡಿಯೋದಾಗ ತಿಳಿಸ್ಕೊಟ್ಟಾರ. ನಿಮಗೆ ಆಗಲೇ ಹೇಳ್ದಂಗೆ ಎಂಡ್ ಸ್ಕ್ರೀನ್ ಒಳಗೆ ನೋಡ್ರಿ. ಭಾಳ ಮಹತ್ವ ಐತಿ ಕಾಲಕಲೇಶ್ವರದ್ದು. ರಥೋತ್ಸವ ಅಂತೂ ತುಂಬ ವಿಜೃಂಭಣೆಯಿಂದ ನಡೀತೈತಿ. ತೋರಿಸ್ತೀನಿ ಬರ್ರಿ. ಇನ್ನೂ ಟೈಮ್ ಈಗ 5:30 ಆಗೈತಿ. ಈಗ ಸ್ಟಾರ್ಟ್ ಆಗತ್ತೆ ಇನ್ನೇನ ಕೆಲವೇ ಸಮಯದಾಗ ರಥೋತ್ಸವ. ನಿಮಗೆ ಗಾಡಿ ಮತ್ತು ಇಲ್ಲಿ ನಡ್ಕೊಂತ ಹೋಗೋದ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ದೂರಿಯಾಗಿ ನಡೀತದೆ ಅಂತೇಳಿ ಜಾತ್ರೆ. ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗೈತಿ ದೇವಸ್ಥಾನ. ಆ ವಿಡಿಯೋ ಹಾಕಿದಂತೂ ಸಿಕ್ಕಾಪಟ್ಟೆ ವೈರಲ್ ಆಗೈತ. ಎಷ್ಟೊಂದು ಜನ ಬಂದ ದೇವಸ್ಥಾನಕ್ಕೆ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಹಾಕತ್ತಾರ. ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಎಷ್ಟು ವರ್ಷದ ತೇರು ಇದು? ಇದು ಸುಮಾರು 200 ವರ್ಷದ ತೇರು. ತೇರಿನ ರೆಡಿ ಆಗೈತೆ. ಹೇಳತ್ತಾರ ನೋಡ್ರಿ, ಜೆಟಿ ಬಸ್ ಅಲ್ಲಿ ನೋಡ್ರಿ ಅಡವು ರೆಡಿ ಆಯ್ತು. ಗರುಡನ ಬಂದು ಆರಿ ಹೋತು. ಕಳಸ ಮುಟ್ಟಿಸ್ತಾನಂತ ಇಲ್ಲಿ ಅದ್ರದ್ದು ಇದು ಮುಟ್ಟ ಬಂದವು. ಮುಡ್ತಾ ಇಲ್ಲ. ತೇರು ಒಂದು ಸ್ವಲ್ಪ ಸ್ಟ್ರಕ್ ಆಗೈತಿ, ಲೇಟ್ ಆಗತೈತಿ. ಪಾಲ್ಕಿ ಹೋತು. ಮುಗಿಸ್ಕೊಂಡು ಗಾಡಿ ಹೊರಗೆ ತಗೊಂಡು ಹೋಗೋದು ವಜ್ಜೈತ್ರಿ. ಸುತ್ತಮುತ್ತ ಜನ ನೋಡ್ರಿ ಎಷ್ಟು ಜನ ಅದಾರ ಅಂತೇಳಿ. ನೀವು ನೋಡ್ರಿ ಹೆಂಗೈತೆ ಅಂತೇಳಿ. ಅಲ್ಲಿ ಗುಡ್ಡದ ಮ್ಯಾಲೆ ಸಹಿತ ನಿಂತಾರ ಮಂದಿ, ಗುಡ್ಡದ ಮ್ಯಾಲೆ. ನೋಡಿದ್ರಲ್ಲ ರಥೋತ್ಸವ ಅಂತ ಆಯ್ತು. ಅಲ್ಲೇ ಪಾದಗಟ್ಟೆ ಐತಿ. ಪಾದಗಟ್ಟೆ ಅಂತೂ ಮುಟ್ಟು ಬಂತು. ಇನ್ನೇನು ಹೊಳ್ಳಿ ತೇರಿನ ಮನೆ ಕಡೆ ಹೋಗುತ್ತಾ. ಇವತ್ತಿನ ದಿನ ನಾವೇನು ಕಾಲಕಲೇಶ್ವರಕ್ಕೆ ಬಂದಿದ್ದೀವಿ. ಜಾತ್ರೆ ಬಂದ್ಬಿಟ್ಟು ಇಲ್ಲೆಲ್ಲ ಹಿಂಗ ಚುಮ್ಮರಿ ಬಜ್ಜಿ ತಿಂತಾರ. ಒಳ್ಳೆ ತೇರಿಂದು ರಥೋತ್ಸವ ನೋಡಿದಿರಿ. ಮತ್ತಿವಾಗ ಬ್ರೇಕ್ ಡ್ಯಾನ್ಸು, ಜೋಕಾಲಿ ಎಲ್ಲ ಬರ್ತಾವು. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಲ್ಲರೂ ಅಜ್ಜನ ಆಶೀರ್ವಾದ ತಗೋರಿ. ಈ ತೇರು ಬಂದ್ಬಿಟ್ಟು ಸುಮಾರು ಒಂದು 200 ವರ್ಷಗಳದಂತ ಇಲ್ಲಿ ನಂಬ್ತಾರ, ಹೇಳಲಾಗತ್ತ. ಮತ್ತ ತೇರು ಅನೌತ್ ದೊಡ್ಡದೈತ್ರಿ. ಭಕ್ತಾದಿಗಳು ಸಾವಿರಾರು ಜನ ಇಲ್ಲಿ. ನೀವೇನು ಬೈಕಿಂದು ನೋಡಿದ್ರಲ್ಲ ರೋಡ್ನಾಗ ಬರೋದು,
ಈ ದೇವಸ್ಥಾನದ್ದು ಮೂಲ ಏನಪ್ಪಾ ಅಂದ್ರ ಇಲ್ಲಿ ಗರುಡ ಬಂದು ತೇರ್ನ ಸುತ್ತೊಡಿತೈತಿ. ಪಕ್ಷಿ ಗರುಡ ಪಕ್ಷಿ ಅದು ಬಂದು ತೇರ್ನ ಸುತ್ತೊಡಿತೈತಿ. ಅದು ನನ್ನ ಕಡೆ ಕ್ಲಿಪ್ ಐತಿ, ಅದನ್ನು ಸಹಿತ ಹಾಕ್ತೀನಿ ನಿಮ್ಗ. ನೋಡಿದ್ರಲ್ಲ ಗಾಯ್ಸ್, ವಿಡಿಯೋ ಇಷ್ಟ ಆತ ಅನ್ಕೋತೀನಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ತರ ಹೆಚ್ಚಿನ ಕಂಟೆಂಟ್ ನಿಮ್ಗೆ ತೊಗೊಂಡ್ಬರ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಧನ್ಯವಾದಗಳು.